ಹಲೋ, ವೆಲ್ಕಮ್ ಬ್ಯಾಕ್ ಟು ವೆಯ್ಟ್ ಲಾಸ್ ರೆಸಿಪಿ. ನಾನಿವತ್ತು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಮ್ಯಾಂಗೋ ಸೀಸನ್. ಸೊ ಮನೇಲಿ ಮ್ಯಾಂಗೋ ಇತ್ತು. ಮ್ಯಾಂಗೋನ ಈ ಥರ ಸ್ಮಾಲ್ ಪೀಸಾಗೆ ಕಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಈ ಮ್ಯಾಂಗೋ ಬಂದ್ಬಿಟ್ಟು ನಮ್ಮ ಲೇಔಟಲ್ಲಿ ಬೆಳೆದಿರೋ ಅಂಥ ಹಣ್ಣು, ತುಂಬಾ ಸ್ವೀಟಾಗಿತ್ತು. ಹಾಗೆಯೇ ಜೊತೆಗೆ ಶೇಂಗಾ ಸಲಾಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ಸಲಾಡು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಕಡಲೆ ಬೀಜನ 2-3 ಅವರ್ಸ್ ನೆನೆಹಾಕೋದು ಮರ್ತ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಕುಕ್ಕರಲ್ಲಿ 5 to 6 ವಿಷಲ್ ಕೂಗಿಸ್ಕೊಂಡೆ. ಅದಕ್ಕೆ ಕ್ಯಾರೆಟ್, ಕುಕುಂಬರ್, ಕೊರಿಯಂಡರ್, ಆನಿಯನ್ ಆ್ಯಂಡ್ ಟೊಮೊಟೊ ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಹಾಗೆಯೇ ನಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್. ಖಾರಕ್ಕೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ಇದು ಆ್ಯಕ್ಚುಲಿ ಪಿಜ್ಜಾ ತೊಗೊಂಡಾಗ ಪ್ಯಾಕೆಟ್ಸ್ ಇತ್ತು. ಸೊ ಆ ಪ್ಯಾಕೆಟ್ ಯೂಸ್ ಮಾಡ್ತಾ ಇದ್ದೀನಿ, ಚಿಲ್ಲಿ ಫ್ಲೇಕ್ಸು. ಆ್ಯಂಡ್ ಒಂದು ಸ್ವಲ್ಪ ಆರೆಗಾನೋ ಪೌಡರ್ ಕೂಡ ಯೂಸ್ ಮಾಡಿದೆ. ಸೊ ನಾವು ಸ್ಪೈಸಿ ಐಟಮ್ ಏನೇನಿದೆ ಅದನ್ನೆಲ್ಲ ಯೂಸ್ ಮಾಡ್ಬೋದು. ಹಾಗೆಯೇ ಪೆಪ್ಪರ್ ಪೌಡರ್ ಇರಲಿಲ್ಲ, ಸೊ ಅದಕ್ಕೆ ನಾನು ಯೂಸ್ ಮಾಡಲಿಲ್ಲ. ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಾತ್ರ ಡಯಟ್ ಮಾಡ್ತಾ ಇರೋರಿಗೆ ಮಾತ್ರ ತುಂಬಾ ಬೆನಿಫಿಟ್ ಇದೆ. ಆ್ಯಂಡ್ ಆಲ್ಸೋ ಇದು ಟೈಮ್ ಸೇವ್ ಆಗುತ್ತೆ. ಫುಡ್ ಮಾಡಬೇಕಾದ್ರೆ ಅಷ್ಟು ಟೈಮ್ ಹಿಡಿಯೋದಿಲ್ಲ. ಹಾಗೆಯೇ ಲಾಸ್ಟಲ್ಲಿ ಒಂದು ಸ್ವಲ್ಪ ಲೆಮನ್ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಎಸ್, ನೀವೇ ನೋಡ್ತಾ ಇರ್ಬೋದು, ಇದಿಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಕೂಡ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾನಂತೂ ಈ ಸಲಾಡ್ಗೆ ತುಂಬಾ ಅಡಿಕ್ಟ್ ಆಗೋಗ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ಡಯಟ್ ಮಾಡ್ತಾ ಇರೋರಿಗೆ. ಆ್ಯಂಡ್ ಆಲ್ಸೋ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಚೆನ್ನಾಗಿರುತ್ತೆ.